ರುದ್ರದೇವರನ್ನು ಕೇಳಿದ್ರು ಅತ್ರಿ ಋಷಿಗಳು, ಸ್ವಾಮಿ ನೀವು ನಮಗೆ ಮಕ್ಕಳಾಗಿ ಬರಬೇಕು ಅಂತಂದು. ತಥಾಸ್ತು ಅಂದರು ರುದ್ರದೇವರು. ಚಂದ್ರ ನಿನಗೆ ಮಗನಾಗಿ ಬರ್ತಾನೆ, ಆ ಚಂದ್ರನಲ್ಲಿ ನನ್ನ ಒಂದು ಅಂಶ ಇರುತ್ತೆ ಅಂತ ತಿಳಿಸಿ. ನಿನ್ನಂಥ ಮಗ ಬೇಕೋ ಅಂತಂದ್ರಂತೆ. ಆಗ ದೇವರನ್ನಂತೆ, ನನ್ನಂತ ಅನ್ನೋ ಪದಾರ್ಥವೇ ಇಲ್ಲಪ್ಪ, ಆದ್ದರಿಂದ ನಾನೇ ಬರ್ತೀನಿ ಅಂತಂದಂತೆ. ನನ್ನ ಮನಸ್ಸಿಗೆ ಬೇಕಾಗಿದ್ದು ಅದೇ ಸ್ವಾಮಿ, ಬಾ ಅಂತ ಕರೆದ್ರಂತೆ. ಕರ್ಮವನ್ನು ಮಾಡೋದು ಮಾತ್ರ ಅಲ್ಲ, ಯಾಕೆ ಮಾಡ್ತಾ ಇದ್ದೇವೆ ಅನ್ನೋದನ್ನು ತಿಳಿದು ಮಾಡಬೇಕು. ಆ ಡಾಕ್ಟ್ರ್ ಹೇಳ್ದ ಅನ್ನೋ ತಲೆಗೆ ಬಂತಲ್ಲೋ, ಭವರೋಗ ವೈದ್ಯ ನಾನು ಹೇಳಿದೆ ಅನ್ನೋ ಜ್ಞಾನನೇ ಬರಲಿಲ್ಲ ನನಗೆ. ಪರಮಾತ್ಮನಿಗೆ ಯಾರಂದರೆ ಬಹಳ ಪ್ರೀತಿಯಂತೆ, ಗೋವುಗಳು ಅಂದರೆ ಬಹಳ ಪ್ರೀತಿಯಂತೆ. ತಪಸ್ಸನ್ನು ಮಾಡಿದಾಗ ರುದ್ರದೇವರು ಬಂದರು. ಮೊದಲಿಗೆ ಬಂದಾಗ ರುದ್ರದೇವರನ್ನು ಕೇಳಿದ್ರು ಅತ್ರಿ ಋಷಿಗಳು, ಸ್ವಾಮಿ ನೀವು ನಮಗೆ ಮಕ್ಕಳಾಗಿ ಬರಬೇಕು ಅಂತಂದು. ತಥಾಸ್ತು ಅಂದರು ರುದ್ರದೇವರು. ಆಗ ಬಂದಂತಹ ರುದ್ರದೇವರ ರೂಪವೇ ದೂರ್ವಾಸರು. ದೂರ್ವಾಸರು ಅತ್ರಿ ಋಷಿಗಳು ಅನಸೂಯಾದೇವಿಯಲ್ಲಿ ಬಂದಿರತಕ್ಕಂತಹ ರೂಪ ಅದು. ಇನ್ನು ಬ್ರಹ್ಮದೇವರು ಬಂದಾಗ ಸ್ವಾಮಿ ನೀವು ನಮ್ಮ ಮಗನಾಗಿ ಬರಬೇಕು ಅಂತ. ಆಗ ಬ್ರಹ್ಮದೇವರಂದರು, ನಮಗೆ ಅವತಾರ ಇಲ್ಲ, ಬ್ರಹ್ಮದೇವರಿಗೆ ಅವತಾರ ಇಲ್ಲ, ಆದ್ದರಿಂದ ಚಂದ್ರ ನಿನಗೆ ಮಗನಾಗಿ ಬರ್ತಾನೆ, ಆ ಚಂದ್ರನಲ್ಲಿ ನನ್ನ ಒಂದು ಅಂಶ ಇರುತ್ತೆ ಅಂತ ತಿಳಿಸುತ್ತೆ. ಇಷ್ಟ ಆಯಿತು. ಇನ್ನು ಮೂರನೆಯವರು ಯಾರು? ನಾರಾಯಣ. ಪರಮಾತ್ಮ ಬಂದಾಗ ಈ ಹಿಂದೆ ಎಷ್ಟು ಸಲೀಸಾಗಿ ನೀವೇ ಮಕ್ಕಳಾಗಿ ಬರಬೇಕು ಅಂತ ಪ್ರಾರ್ಥನೆ ಮಾಡಿದ್ರೋ, ನಾರಾಯಣನ ಮುಂದೆ ಹಂಗೆ ಸ್ತೋತ್ರ ಮಾಡಲಿಕ್ಕೆ ಕೇಳಲಿಕ್ಕೆ ಆಗಲಿಲ್ಲಂತೆ. ಅಷ್ಟು ತೇಜೋ ರೂಪವನ್ನು ಪರಮಾತ್ಮ ತಾನಲ್ಲಿ ಪ್ರಕಟ ಮಾಡಿದ್ದಾನೆ. ಇಂತಹ ದೇವರನ್ನು ನನಗೆ ಮಗನಾಗಿ ಬಾ ಅಂತ ನಾ ಹೆಂಗೆ ಹೇಳಲಿ ಅಂತ ಅತ್ರಿ ಋಷಿಗಳು ಸ್ವಲ್ಪ ಸಂಕೋಚ ಮಾಡಿದ್ರು, ಕೇಳೋದು ಬಿಟ್ಟಿಲ್ಲ, ಉಪಾಯ ಮಾಡಿದ್ರಂತೆ. ಏನು ಉಪಾಯ ಮಾಡಿದ್ರು? ನೀನೇ ಮಗನಾಗಿ ಬಾ ಅಂತ ಕರೀಲಿಲ್ವಂತೆ, ನಿನ್ನಂಥ ಮಗ ಬೇಕೋ ಅಂತಂದ್ರಂತೆ. ಆಗ ದೇವರನ್ನಂತೆ, ನನ್ನಂಥ ಅನ್ನೋ ಪದಾರ್ಥವೇ ಇಲ್ಲಪ್ಪ, ಆದ್ದರಿಂದ ನಾನೇ ಬರ್ತೀನಿ ಅಂತಂದಂತೆ. ನನ್ನ ಮನಸ್ಸಿಗೆ ಬೇಕಾಗಿದ್ದು ಅದೇ ಸ್ವಾಮಿ, ಬಾ ಅಂತ ಕರೆದ್ರಂತೆ. ಆಗ ಬಂದಂತಹ ಪರಮಾತ್ಮನ ರೂಪವೇ ದತ್ತಾತ್ರೇಯ ರೂಪ ಅಂತ ತಿಳಿಸೋದು. ದತ್ತಾತ್ರೇಯ ರೂಪ ಜ್ಞಾನಪ್ರದ ರೂಪ, ಸಾಮಾನ್ಯ ಅಲ್ಲ ಎತ್ತದ ರೂಪ, ಋಷಿ ರೂಪ, ಏಕಮುಖ ಯತಿರೂಪದಿಂದ ಪ್ರಕಟವಾದಂತಹ ಶ್ವೇತವರ್ಣ ಪರಮಾತ್ಮ ಆ ರೂಪದಿಂದ ತಾನು ಬಂದು ವಿಶಿಷ್ಟವಾದ ಜ್ಞಾನಾದಿಗಳನ್ನು ಪ್ರಚಾರ ಮಾಡ್ತಾ ಇರ್ತಕ್ಕಂತಹ ಪರಮಾತ್ಮನ ರೂಪವೇ ದತ್ತಾತ್ರೇಯ ರೂಪ. ಇಷ್ಟು ಕಥಾಭಾಗ. ಇದು ಸ್ಥೂಲ ಕಥೆಯ ಪರಿಚಯ. ಇಷ್ಟಕ್ಕೆ ಮುಗಿಲಿಲ್ಲ, ಇಷ್ಟಕ್ಕೆ ನಾನು ನಿಮ್ಮನ್ನು ಬಿಡೋದು ಇಲ್ಲ. ಇದಾದ ಮೇಲೆ ಪ್ರಾರಂಭ ಆಗೋದೇ ತತ್ವಮಂಡನೆ. ಅಲ್ಲಿ ಆ ದೇವತೆಗಳಲ್ಲಿ ಆ ಋಷಿಗಳಲ್ಲಿ ಪರಮಾತ್ಮನ ಆ ರೂಪ ಬಂತು ಅಂತ ಹೇಳೋದ್ರಿಂದ ನಮಗೇನು ಬಂತು? ಅವ್ರು ಯಾರೋ ಹತ್ರ ₹1,00,00,000 ಇದೆ ಅಂತಂದರೆ ನನಗೇನು? ಹೌದು. ಹಾಗಾದರೆ ಅಲ್ಲಿ ಪರಮಾತ್ಮನ ರೂಪ ಬಂತು ಅಂತಂದರೆ ನಮ್ಮಲ್ಲಿ ಯಾಕೆ ಬರ್ತಾ ಇಲ್ಲ? ಇದರ ಚಿಂತನೆಯೇ ಭಾಗವತ. ಹಾಗಾದ್ರೆ ನಾವು ಯಾರಾಗಬೇಕು? ನಾವೇ ಆಕೂತಿ ದೇವಿ ಆಗಬೇಕು. ನಾವು ಯಾರಾಗಬೇಕು? ನಾವೇ ಪ್ರಜಾಪತಿಗಳು ಆಗಬೇಕು, ರುಚಿ ಪ್ರಜಾಪತಿಗಳು ಆಗಬೇಕು. ಏನರ್ಥ? ಆಕೂತಿ ಅಂದರೆ ಏನು? ಆಕೂತ, ಆಕೂತಿ ಅಂತಂದರೆ ತಿಳಿದು ಮಾಡುವುದು ಅಂತ ಅರ್ಥ. ಒಂದು ದೇವರ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಅಂತಂದರೆ ಕೇವಲ ಮಾಡುವುದು ಮಾತ್ರ ಅಲ್ಲ, ಯಾಕೆ ಮಾಡ್ತಾ ಇದ್ದೇವೆ, ಇದನ್ನು ಎಲ್ಲಿ ಹೇಳಿದ್ದಾರೆ, ಇದೆಲ್ಲವನ್ನು ತಿಳಿದು ಮಾಡಬೇಕಂತೆ. ಈಗ ನೀವು ಏಕಾದಶಿಯನ್ನು ಮಾಡ್ತೇವೆ, ಸಹಜವಾಗಿ ಮುಖ ಬಾಡಿರುತ್ತೆ. ನೀವು ಏಕಾದಶಿ ಬೆಳಗ್ಗೆ ನೋಡಬೇಕು, ಹಿಂಗೆ ಕೂತಿರ್ತೇವೆ. ಹೌದು. ಮಿಕ್ಕಿದ ದಿವಸ ಪರವಾಗಿಲ್ಲ, 3 ಗಂಟೆ ಆದರೂ ಸ್ವಲ್ಪ ಮುಖ ಟಾವ್ ಇರುತ್ತೆ. ಯಾಕೆ ಅಂತಂದರೆ ಬ್ರೈನ್ ಸಿಗ್ನಲ್ ಕಳಿಸಿರುತ್ತಂತೆ ದೇಹಕ್ಕೆ, 3 ಗಂಟೆಗಾದರೂ ಏನೋ ಒಂದಿಷ್ಟು ಹಾಕ್ತಂದು ಸುಮ್ಮನಿರು ಅಂತ. ಏಕಾದಶಿ ಬೆಳಗ್ಗೆನೇ ಬ್ರೈನ್ ದೇಹಕ್ಕೆಲ್ಲ ವಿಷಯ ಕಳಿಸ್ಬಿಟ್ಟಿರುತ್ತದೆ, ಇವತ್ತು ಏನೂ ಇಲ್ಲ ನಿನಗೆ ಅಂತ.
ಹೌದಾ ಅಂತ ಕೂತ್ಕೊಂಡ್ಬಿಡ್ತೇವಂತೆ. ಹೀಗೆ ಮುಖ ಬಾಡಿತ್ತು. ಇನ್ನು ಹೇಳಿ ಕೇಳಿ ವೈಶಾಖ ಮಾಸ ಬೇರೆ, ಬಹಳ ಬಿಸಿಲಿನ ಬೇನೆ. ಯಾರೋ ಕೇಳಿದ್ರು, ಯಾಕೆ ಹುಷಾರಿಲ್ವಾ ಅಂತಂದರು. ಹಂಗೆ ಕೂತಿದ್ವಿ ನಾವು. ಇಲ್ಲ, ಹುಷಾರಾಗಿದ್ದೀವಿ, ಇವತ್ತು ಉಪವಾಸ. ಅಯ್ಯೋ ಉಪವಾಸ, ಹೌದಾ, ಒಂಚೂರು ಹಾಲು ಹಣ್ಣು ಏನಾರು ತಗೊಳ್ಳಿ. ಇಲ್ಲಪ್ಪ ಅದೇನೂ ತಗೊಳ್ಳಲ್ಲ ನಾವು. ಸರಿ, ಒಂದು ಲೋಟ ನೀರು. ಇಲ್ಲ, ನೀರೂ ತಗೊಳ್ಳಲ್ಲ ನಾವು. ಅಯ್ಯೋ ರಾಮ, ನಿಮ್ಗೆ ಯಾರು ಇವೆಲ್ಲ ಹೇಳಿರೋದು? ಎಲ್ಲರೂ ಹೇಳಿದ್ದಾರೆ ನಿಮಗೆ? ಮೊದಲೇ ಉಪವಾಸದಲ್ಲಿ ಕೂತಿರ್ತೇವೆ, ಈ ಅಮೃತ ವಾಕ್ಯಗಳು ಬೇರೆ ಕಿವಿಗೆ ಬೀಳ್ತಾ ಇರುತ್ತೆ. ನಾವೇನಾರು ತಿಳಿಯದೆ ಸುಮ್ಮನೆ ಒಂದು ಕರ್ಮವನ್ನು ಮಾಡಿದ್ದೇವೆ ಅಂತಂದರೆ ಅವ್ರು ಹೇಳೋ ಮಾತುಗಳೇ ನಮಗೆ ಅಮೃತೋಪದೇಶದಂತ ಕೇಳಿಸ್ಬಿಡುತ್ತೆ. ಹೌದಲ್ವಾ ಅಂತ ಮನಸ್ಸಿಗೆ ಬಂದ್ಬಿಡತ್ತಂತೆ. ಹೋಗಿ ಉಪ್ಪಿಟ್ಟು ತಿಂದೇ ಬಿಟ್ಟ ನೋಡಿ, ಹಿಂಗೆಲ್ಲ ಆಗೋಗ್ತದಂತೆ. ಆದ್ದರಿಂದ ಕೇವಲ ಕರ್ಮವನ್ನು ಮಾಡೋದು ಮಾತ್ರ ಅಲ್ಲ, ಯಾಕೆ ಮಾಡ್ತಾ ಇದ್ದೇವೆ ಅನ್ನೋದನ್ನು ತಿಳಿದು ಮಾಡಬೇಕು. ಇನ್ನು ಕೆಲವೊಬ್ಬರು ಇರ್ತಾರೆ, ಏಕಾದಶಿ ಯಾಕೆ ಮಾಡ್ತೀರಿ? ಡಾಕ್ಟರ್ಸು ಅದನ್ನೇ ಸಜೆಸ್ಟ್ ಮಾಡ್ತಾರೆ. 15 ಡೇಸ್ಗೆ ಒಂದ್ಸತಿ ಫಾಸ್ಟಿಂಗ್ ಮಾಡಿದರೆ ಒಳ್ಳೆಯದಂತೆ, ಅದಕ್ಕೆ ಮಾಡ್ತಾ ಇದ್ದೇನೆ. ದೇವರಂದ ನಿನಗೆ ಬರೀ 35 ಅಂಕ ಅಷ್ಟೇ, ಹೋಗಿ. ಯಾಕೆ? ಆ ಡಾಕ್ಟ್ರ್ ಹೇಳ್ದ ಅನ್ನೋ ತಲೆಗೆ ಬಂತಲ್ಲೋ. ಭವರೋಗ ವೈದ್ಯ ನಾನು ಹೇಳಿದೆ ಅನ್ನೋ ಜ್ಞಾನನೇ ಬರಲಿಲ್ವಲ್ಲ ನಿನಗೆ. ಶ್ರುತಿ ಸ್ಮೃತಿರ್ ಹರೇರಾಜ್ಞ, ವೇದಾದಿಗಳು ತಿಳಿಸ್ತಾ ಇದೆ. ನ ಭೋಕ್ತವ್ಯಂ ನ ಭೋಕ್ತವ್ಯಂ ಹರಿವಾಸರೇ ನ ಭೋಕ್ತವ್ಯಂ ನ ಭೋಕ್ತು. ಏಕಾದಶಿ ದಿವಸದಲ್ಲಿ ಅನ್ನವನ್ನು ತಿನ್ನಬೇಡ. ಯಾರು ಹೇಳಿರೋದಿದು? ವೇದ. ವೇದ ಅಂದರೆ ಏನು? ಪರಮಾತ್ಮನ ಆಜ್ಞೆ. ಹಾಗಾದರೆ ನಾವು ಕರ್ಮವನ್ನು ಮಾಡ್ತಾ ಇದ್ದೇವೆ, ಏಕಾದಶಿಯನ್ನು ಮಾಡ್ತಾ ಇದ್ದೇವೆ. ಯಾಕೆ ಮಾಡ್ತಾ ಇದ್ದೇವೆ ಅದನ್ನು ತಿಳಿದು ಮಾಡುವುದೇ ನಾವು ಆಕೂತಿ ಆಗುವುದು. ಅಷ್ಟೇ ಆದರೂ ಬರೋಲ್ಲ. ಆಕೂತಿ ದೇವಿಯ ಯಜಮಾನರು ಯಾರು? ರುಚಿ ಪ್ರಜಾಪತಿಗಳು. ಅಂದರೆ ಕಾರ್ಯ ಮಾಡ್ತಾ ಇರ್ತೇವೆ, ದೇವರು ಹೇಳಿದನಪ್ಪ ಅದಕ್ಕೆ ಮಾಡ್ತಾ ಇದ್ದೀನಿ ಅಂತ ಹತ್ಕೊಂಡು ಸುರ್ಕೊಂಡು ಮಾಡೋದು. ನಮ್ಮಲ್ಲಿ ಒಂದು ನಾಲ್ನುಡಿನೇ ಇದೆ. ಯಾಕೆ ಅಳ್ತೀವೋ ಬ್ರಾಹ್ಮಣ ಅಂದರೆ ಮುಂದೆ ಬರೋ ಏಕಾದಶಿಗೆ ಅನ್ನಂತೆ. ದ್ವಾದಶಿ ದಿವಸ ಬೆಳಗ್ಗೆ ಊಟ ಆಯ್ತಂತೆ. ಊಟ ಆದಮೇಲೂ ಹೀಗೆ ಕೂತಿದ್ದ. ಯಾರು ಕೇಳಿದ್ರು, ಯಾಕ್ರಿ ಅಂತಂದ. ಮುಂದೆ ಬರುತ್ತಲ್ಲಪ್ಪ ತಿರ್ಗಾ ಏಕಾದಶಿ, ಅದನ್ನು ಹೆಂಗೆ ಕಳಿಯೋದು ಅಂತ ಕೂತಿದ್ದೀನಿ ಅನ್ನಂತೆ. ಹಿಂಗೆ ಆಚರಣೆ ಮಾಡಿದ್ರೆ ಪ್ರಯೋಜನ ಇಲ್ಲ. ನೋಡಿ, ತಿಳಿದಿದ್ದೇವೆ, ಕಾರ್ಯವನ್ನು ಮಾಡ್ತಾ ಇದ್ದೇವೆ, ಅದರ ಜೊತೆಗೆ ಅದರಲ್ಲಿ ಏನು ಸೇರಬೇಕು? ರುಚಿ ಸೇರಬೇಕು, ಅಭಿರುಚಿ ಇರಬೇಕು, ಆಸಕ್ತಿಯಿಂದ ಮಾಡಬೇಕು. ಕರ್ಮವನ್ನು ಮಾಡಬೇಕು, ತಿಳಿದು ಮಾಡಬೇಕು, ಆಸಕ್ತಿಯಿಂದ ಮಾಡಬೇಕು. ಹೀಗೆ ಮಾಡುವ ಕಾರ್ಯದ ಫಲವೇ ಒಂದು ಯಜ್ಞ. ಅದೇ ಪರಮಾತ್ಮ ಯಜ್ಞನಾಮಕನಾಗಿ ತಾನು ಬರೋದು. ಈ ಅಂಶವನ್ನು ತಿಳಿಸಿದ್ರು ನಮಗೆ. ಇದನ್ನು ಮಾಡಿದ್ರೆ ಏನ್ರಿ ಪ್ರಯೋಜನ ಅಂತಂದರೆ, ಆ ಕಾಲಕ್ಕೆ ಲಕ್ಷ್ಮೀದೇವಿ ಏನಾಗಿ ಬಂದಿದ್ದಾಳೆ? ದಕ್ಷಿಣ ಆಗಿ ಬಂದಿದ್ದಾಳೆ. ದಕ್ಷಿಣ ಅಂದರೆ ಏನು? ಸಂಪತ್ತು. ಯಾರು ಧರ್ಮವನ್ನು ಮಾಡ್ತಾ ಇರ್ತಾರೋ ಹಣ ಹೊನ್ನು ದ್ರವ್ಯಗಳು ಇದ್ದಲ್ಲಿಯೇ ತನಗೆ ತಾನೇ ಪ್ರಾಪ್ತಿ ನೋಡೋ ಜೀಯ ಅಂತ ತಿಳಿಸಿದ್ದಾರೆ. ಯಾರು ಧರ್ಮವನ್ನು ಮಾಡ್ತಾರೋ ಧರ್ಮ ಅವರನ್ನು ರಕ್ಷಣೆ ಮಾಡುತ್ತೆ. ಧರ್ಮೋ ರಕ್ಷತಿ ರಕ್ಷಿತ. ಇದೇ ಆಕೂತಿ ರುಚಿ ಪ್ರಜಾಪತಿಗಳ ಚಿಂತನೆ. ಕರ್ದಮರು ದೇವಹೂತಿ. ಕರ್ದಮರು ಅಂದರೆ ಏನು? ದಮ. ದಮ ಅಂದರೆ ಇಂದ್ರಿಯ ನಿಗ್ರಹ. ಶಮ ದಮ ಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲ ಸುಜನ್ ಶಿಷ್ಟಂ ನಿತ್ಯ ನಿರ್ಧೂತ ಕಷ್ಟಂ ಹಯಮುಖ ಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಹ ಅಂತ ತಿಳಿಸಿದ್ದಾರೆ. ದಮ ಅಂದರೆ ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹವುಳ್ಳವರಾಗಿರಬೇಕು, ಜೊತೆಗೆ ದೇವಹೂತಿ ಆಗಿರಬೇಕು. ಏನರ್ಥ ಹೀಗಂದರೆ, ದೇವ ಅಂದರೆ ದೇವರಿಗೆ ಹೆಸರು. ದೇವರನ್ನು ದೇವ ಅಂತ ಯಾಕೆ ಕರಿತೇವೆ? ದೇವ ಅಂದರೆ ದಿವು ಕ್ರೀಡಾಯಾಮ್ ಅಂತ ಅದರ ಪದದ ಅರ್ಥ. ಅಂದರೆ ಪರಮಾತ್ಮ ಚರಾಚರ ಜಗತ್ತಿನ ಕಾರ್ಯವನ್ನು ಲೀಲಾಜಾಲವಾಗಿ ಮಾಡ್ತಾನಂತೆ. ಕಿಂಚಿತ್ತೂ ದೇವರಿಗೆ ಶ್ರಮ ಅನ್ನೋದೇ ಇಲ್ವಂತೆ. ಆದ್ದರಿಂದ ಪರಮಾತ್ಮನನ್ನೇನಂತ ಕರೆದ್ರು? ದೇವ ಅಂತ ಕರೆದ್ರು. ನಾವು ಯಾರನ್ನು ಕರಿಬೇಕು? ದೇವರನ್ನೇ ಕರಿಬೇಕಂತೆ. ಅದಕ್ಕೇನಂದ್ರು?
ಹೂತ, ದೇವ ಹೂತಿ. ಹೂತಿ ಅಂದರೆ ಕರೆಯೋದು. ನಾವು ಯಾರನ್ನು ಕರಿಬೇಕು? ದೇವರನ್ನೇ ಕರಿಬೇಕಂತೆ. ಪರಮಾತ್ಮನಿಗೆ ಯಾರಂದರೆ ಬಹಳ ಪ್ರೀತಿಯಂತೆ? ಗೋವುಗಳು ಅಂದರೆ ಬಹಳ ಪ್ರೀತಿಯಂತೆ. ಯಾಕೆ ಗೋವುಗಳು ಅಂದರೆ ಕೃಷ್ಣನಿಗೆ ಅಷ್ಟು ಪ್ರೀತಿ ಅಂತಂದರೆ, ಗೋವುಗಳಿಗೆ ಸುಖ ಆಗಲಿ ದುಃಖ ಆಗಲಿ ಒಂದೇ ಮಾತು ಅದರಿಂದ ಬಾಯಿಂದ ಬರೋದಂತೆ, ಬಾ ಅಂತ ಕರೀತಂತೆ. ಏನು ಬಾ ಅಂದರೆ ಏನು? ಅನ್ನೋದು ದೇವರ ಹೆಸರು. ಅಂತಾಯ ನಮಃ. ನೀವು ಅಂಗನ್ಯಾಸ ಮಾತೃಕಾನ್ಯಾಸದ ಪುಸ್ತಕ ತೆಗೆದು ನೋಡಿ. ಅದರಲ್ಲಿ ಅಜಾಯ ನಮಃ, ಕಂ ಕಪಿಲಾಯ ನಮಃ, ಟಂ ಟಂಕೀನೇ ನಮಃ, ಕ್ಷಂ ಲಕ್ಷ್ಮೀ ನೃಸಿಂಹಾಯ ನಮಃ, ಅಂತಾಯ ನಮಃ, ಅರ್ಧಗರ್ಭಾಯ ನಮಃ. ಹೀಗೆ ಒಂದೊಂದು ಅಕ್ಷರ ದೇವರ ವರ್ಣನೆಯನ್ನು ಮಾಡುತ್ತೆ. ಅದಕ್ಕೆ ಅಕ್ಷರಮಾಲೆಯನ್ನು ಏನಂತ ಕರೆದಿದ್ದಾರೆ? ವರ್ಣಮಾಲೆ ಅಂತ ಕರೆದಿದ್ದಾರೆ. ಯಾಕೆ ಅಕ್ಷರಮಾಲೆಗಳು ವರ್ಣಮಾಲೆ ಅಂತ ಕರೆಸ್ಕೊಂಡ್ವು ಅಂತಂದರೆ, ಯಾವ ಅಕ್ಷರಗಳ ಸಹಾಯದಿಂದ ನಾವು ದೇವರ ವರ್ಣನೆಯನ್ನು ಮಾಡ್ತಾ ಇದ್ದೇವೋ ಆ ಅಕ್ಷರಗಳ ಏನಾಯಿತು? ವರ್ಣಮಾಲೆ ಆಯಿತು. ಹಾಗಾದರೆ ಅನ್ನೋ ಶಬ್ದ ಏನು? ಅಂತಾಯ ನಮಃ. ನಮ್ಮನ್ನು ರಕ್ಷಣೆ ಮಾಡುವವ ಕೊನೆಯವ ಅಂತಂದ್ರೆ ಯಾರು? ಅವನೇ ಅಂತನಾದ ಪರಮಾತ್ಮ.